ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಎಫೆಕ್ಟ್ ಇಡೀ ಭಾರತಕ್ಕೆ ಬಿಸಿ ಮುಟ್ಟಿರುವಂತದ್ದು. ಈಗ ಮೈಸೂರಿನಲ್ಲೂ ಕೂಡ ಈ ಒಂದು ಯುದ್ಧದ ಎಫೆಕ್ಟ್ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ಇವತ್ತು ನಾವು ಮೈಸೂರಿನಲ್ಲಿರುವಂತಹ ಸರಸ್ವತಿಪುರಂನಲ್ಲಿರುವ ಅಮ್ಮನ ಕೈ ರುಚಿಗೆ ಬಂದಿದೆ. ಈ ಒಂದು ಹೋಟೆಲ್ ಪ್ರತಿದಿನ ಸಾವಿರಾರು ಗ್ರಾಹಕರಿಗೆ ಊಟವನ್ನ ಬಡಿಸ್ತಿತ್ತು. ಆದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ನಿಂದಾಗಿ ಇವತ್ತು ಈ ಒಂದು ಹೋಟೆಲ್ ಬಂದ್ ಮಾಡುವ ಒಂದು ಸ್ಥಿತಿಗೆ ಬಂದಿರುವಂತದ್ದು. ನೀವು ಇವಾಗ ನೋಡ್ತಾ ಇರ್ಬೋದು, ಹೋಟೆಲ್ ಮಾಲೀಕರು ಕೂಡ ಈ ಗ್ಯಾಸ್ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಗ್ಯಾಸ್ ಇಲ್ಲದೆ ಹೋಟೆಲ್ ಬಂದ್ ಮಾಡೋದಕ್ಕೆ ಮಾಲೀಕರು ಈಗಾಗಲೇ ಮುಂದಾಗಿದ್ದಾರೆ. ನಗರದ ಸರಸ್ವತಿಪುರಂ ಅಮ್ಮನ ಕೈರುಚಿ ಹೋಟೆಲ್ ನಿನ್ನೆ ಸಂಜೆವರೆಗೂ ಕೂಡ ಗ್ಯಾಸ್ ಇತ್ತು. ಇವಾಗ ಹೋಟೆಲ್ನ ನಡೆಸೋದಕ್ಕೆ ಸಾಧ್ಯವಾಗದೆ ಬಂದ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಹಾಗೆ ಗ್ರಾಹಕರು ಕೂಡ ಇಲ್ಲಿ ಪ್ರತಿನಿತ್ಯ ಬಂದು ಊಟ ಆಗಿರ್ಬೋದು, ತಿಂಡಿ ಆಗಿರ್ಬೋದು ಸವಿತಾ ಇದ್ರು. ಆದ್ರೆ ಈ ಒಂದು ಗ್ಯಾಸ್ ಇಲ್ಲದೆ ಇವತ್ತು ಗ್ರಾಹಕರು ಕೂಡ ಈ ಒಂದು ಹೋಟೆಲ್ಗೆ ಬರಕ್ಕೆ ನಿರಾಕರಿಸ್ತಿರುವಂತದ್ದು. ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಈ ಒಂದು ಅಮ್ಮನ ಕೈರುಚಿ ಹೋಟೆಲ್ಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬರ್ತಾ ಇದ್ರು. ಈ ಒಂದು ಯುದ್ಧದ ಎಫೆಕ್ಟ್ ಗ್ಯಾಸ್ ಮೇಲೆ ಪರಿಣಾಮ ಬೀರಿದೆ. ಈ ಒಂದು ಪರಿಣಾಮದಿಂದ ಇಡೀ ಹೋಟೆಲ್ ಕೂಡ ಬಂದ್ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಇವಾಗ ನೀವು ನೋಡ್ತಾ ಇರ್ಬೋದು, ಈ ಒಂದು ಗ್ಯಾಸ್ ಇಲ್ಲದೆ ಮಾಲೀಕರು ಕೂಡ ಸಪ್ಪೆಯಾಗಿ ನಿಂತಿರುವುದು. ಅಮ್ಮನ ಕೈರುಚಿ ಹೋಟೆಲ್ ಮಾಲೀಕರಾದಂಥ ಸಚಿನ್ ಅವ್ರು ನಮ್ಮೊಟ್ಟಿಗಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಈ ಇರಾನ್ ಮತ್ತೆ ಇಸ್ರೇಲ್ ಯುದ್ಧದ ಪರಿಣಾಮ ಇಡೀ ಮೈಸೂರು ಹೋಟೆಲ್ಗಳಿಗೆ ಬಿಸಿ ಮುಟ್ಟಿದೆ ಅಂತಾನೆ ಹೇಳ್ಬೋದು. ನಿಮ್ ಪ್ರಕಾರ ಏನ್ ಅನ್ಸುತ್ತೆ? ಖಂಡಿತ ಮೇಡಮ್, ಅದರಲ್ಲೂ ಫಸ್ಟ್ ನಮಗೇನೆ ತಟ್ಬಿಟ್ಟಿದೆ ಅನ್ಸುತ್ತೆ. ಯಾಕೆಂದ್ರೆ ಯುದ್ಧ ಅಲ್ಲೆಲ್ಲೋ ನಡೀತಾ ಇದೆ ಅಂದ್ರೆ ನಾವು ಇಲ್ಲಿ ನಮ್ಮ ಮೈಸೂರಲ್ಲಿ ನಾವು ಎದುರಿಸ್ತಾ ಇದೀವಿ ಬೆಳಿಗ್ಗೆಯಿಂದ. ಅದು ಯಾವ್ದ್ರ ಜೊತೆ ಅಂದ್ರೆ LPG ಸಿಲಿಂಡರ್ ಜೊತೆ ನಾವು ಯುದ್ಧ ಮಾಡ್ತಾ ಇದೀವಿ ಅನ್ನೋ ರೀತಿ ಫೀಲ್ ಆಗ್ತಾ ಇದೆ. ಬೆಳಿಗ್ಗೆಯಿಂದನೂ ಇದೇ ಪ್ರಾಬ್ಲಮ್ಮು. ಸೊ ಯಾಕೆಂದ್ರೆ ಬಂಡವಾಳ ಹಾಕಿರ್ತೀವಿ, ಇಷ್ಟು ಜನ ಸ್ಟಾಫ್ಗಳನ್ನ ನಾವು ಇಟ್ಕೋಬೇಕು ಅಂತ ಅಂದರೆ ಹಿಡಿದಿಟ್ಕೋಬೇಕು ಅವ್ರನ್ನ. ಇಲ್ಲಾಂದ್ರೆ ಇವತ್ತು ರಜಾ ಕೊಟ್ಟರೆ ನಾಳೆ ಬೇರೆ ಕಡೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಬೇರೆ ಥರ ಏನಾದರೂ ಕೆಲಸ ಕೊಟ್ಟು ಅವ್ರನ್ನ ಉಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದೀವಿ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಬೆಳಿಗ್ಗೆಯಿಂದ. ಯಾಕೆಂದರೆ ತಿಂಡಿ ಅಥವಾ ಒಂದು ಟೀ ಕಾಫಿ ಮಾಡಲಿಕ್ಕೂ ಸಿಲಿಂಡ್ರ್ ಇಲ್ಲ. ಈ ಥರ ಪ್ರಾಬ್ಲಮ್ ಎದುರಿಸ್ತಾ ಇದ್ದೀವಿ. ನೋಡಬೇಕು ಈಗ ನೆಕ್ಸ್ಟು ಏನಾದರೂ ಪ್ಲ್ಯಾನ್ ಮಾಡಿ ಸೌದೆ ಒಲೆ ಅಥವಾ ಏನಾದರೂ ಆಲ್ಟರ್ನೇಟ್ ಮಾಡ್ಕೋಬೇಕು. ಸರ್, ಇವಾಗ ನೆಕ್ಸ್ಟ್ ಏನೋ ಇದ್ರದ್ದು ಸಿಲಿಂಡರ್ ಅದ್ರ ಬೆಲೆ ಕೂಡ ಜಾಸ್ತಿ ಮಾಡ್ತಾರೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ, ಅದಕ್ಕೇನು ಹೇಳ್ತೀರಾ? ಹೌದು ಮೇಡಮ್, ಯಾಕೆಂದರೆ ಇವತ್ತಿನ ದಿನಗಳಲ್ಲಿ ದಿನೇ ಬೆಲೆ ಏರಿಕೆ ಆಯ್ತೈತೆ. ಬಟ್ ನಾವು ಬಂಡವಾಳಸ್ಥರುಗಳು ಏನಾಗ್ಬಿಡ್ತೈತೆ ಅಂತ ಅಂದರೆ ಪ್ರತಿಯೊಂದಕ್ಕೂ ಬರೀ ಇನ್ವೆಸ್ಟ್ ಆಯ್ತೈತೆ ಅಷ್ಟೇ, ಬಟ್ ಲಾಭಗಳಂತ ಬರ್ತಾ ಇಲ್ಲ. ಸೊ ಹಾಕಿದ್ದೀವಲ್ಲ, ಸೊ ನಡೆಸಬೇಕಾದ ಅನಿವಾರ್ಯತೆ ಐತೆ. ಹಿಂಗಾಗಿ ಎದುರಿಸ್ಬೇಕಾಗುತ್ತೆ. ಸರ್, ಇವಾಗ ನೀವು ಒಂದು ಹೋಟೆಲ್ನ ಕಟ್ಟಿದ್ದೀರಾ, ಇದ್ರ ಜೊತೆ ನಿಮ್ಮ ಇಲ್ಲಿ ಕೆಲಸ ಮಾಡೋಕ್ಕೆ ನೂರಾರು ಸಂಖ್ಯೆಯಲ್ಲಿ ಸಿಬ್ಬಂದಿಗಳು ಬಂದಿರ್ತಾರೆ. ಅವ್ರು ಇದನ್ನೇ ನಂಬ್ಕೊಂಡು ಬಂದಿರ್ತಾರೆ. ಇವಾಗ ಅವ್ರ ಕೆಲಸ ಇಲ್ಲ ಅಂತಂದ್ರೆ ಅವ್ರ ಮುಂದಿನ ಪರಿಸ್ಥಿತಿ ಏನು ಅಂತ ಕಷ್ಟ ಇದೆ ಮೇಡಮ್, ತುಂಬ ಕಷ್ಟ ಇದೆ. ಯಾಕೆಂದರೆ ನಮ್ಮಲ್ಲಿ ಇವರೆಲ್ಲ ಅಳಬ್ರು. ನಾವು ಸ್ಟಾರ್ಟಿಂಗ್ ಹೆಂಗೆ ಓಪನ್ ಮಾಡಿದ್ವಿ ಅವಾಗ್ಲಿಂದ ನಮ್ಮ ಹತ್ರ ಇರೋರೆಲ್ಲ ಸ್ಟಾಫ್ಗಳು ಅಳಬ್ರು. ಸೊ ಈಗ ನಮ್ಮನ್ನು ಬಿಟ್ಟು ಅವ್ರು ಆ ಕಡೆ ಹೋಗೋಕೆ ಆಯ್ತಾ ಇಲ್ಲ. ಸೊ ಹಂಗಾಗಿ ಏನಾದರೂ ಪ್ಲ್ಯಾನ್ ಮಾಡಿ ಬೇರೆ ಆಲ್ಟರ್ನೇಟಿವ್ ಸೌದೆ ಒಲೆ ಅಥವಾ ಏನಾದರೂ ಮಾಡಿ ಆದಷ್ಟು ಬೇಗ ನಾವು ಓಪನ್ ಮಾಡಲೇಬೇಕಾಗುತ್ತೆ, ಅನಿವಾರ್ಯತೆ ಇದೆ. ಸರ್, ಈ ಒಂದು ಯುದ್ಧದ ಎಫೆಕ್ಟ್ ಈ ರೀತಿ ಒಂದು ಸಿಲಿಂಡರ್ ಮೇಲೆ ಪ್ರಭಾವ ಬೀರುತ್ತೆ. ಇದಕ್ಕೆ ಮನುಷ್ಯರಿಗೆ ಎಷ್ಟು ಒಂದು ತೊಂದರೆ ಆಗ್ತಿದೆ ಅಂತ ಅನ್ಸಲ್ಲ? ಖಂಡಿತ ಮೇಡಮ್, ತುಂಬ ಸಿಕ್ಕಾಪಟ್ಟೆ ತೊಂದರೆ ಆಗ್ತೈತೆ. ಅದು ಹೇಳ್ತೀರ್ದು ಅದು ಹೆಂಗೆ ಅನುಭವಿಸ್ತಾ ಇದೀವಿ ಅಂತ ಅಂದರೆ ಅದು ಅನುಭವಿಸ್ದಾಗ ಆ ಒಂದು ಸಿಚುವೇಶನ್ ಬಂದಾಗಲೇ ಗೊತ್ತಾಗುತ್ತೆ ಇದ್ರದ್ದು ವ್ಯಾಲ್ಯೂಡ್ ಏನು ಅಂತ. ಸೊ ಸಮಸ್ಯೆ ತುಂಬ ಇದೆ. ಇದು ಮುಂದೆ ಪುನರಾವರ್ತನೆ ಆಯಿತು ಅಥವಾ ಕಂಟಿನ್ಯೂಟಿ ಸಿಕ್ತು ಅಂತ ಅಂದರೆ ಕಷ್ಟ. ನೀವು ಪ್ರತಿದಿನ ಸಾವಿರಾರು ಸಂಖ್ಯೆ ಜನಗಳಿಗೆ ಊಟ ಬಡಿಸ್ತೀರಾ. ಇವತ್ತು ಆ ಊಟ ಬಡಿಸೋಕ್ಕೆ ಜನರೇ ಬರ್ತಿಲ್ಲ. ಕಸ್ಟಮರ್ ಅನ್ನೋದಕ್ಕಿಂತನೂ ಈಗ ನಮ್ಮಲ್ಲಿರೋ ಸ್ಟಾಫ್ಗಳಿಗೆ ಅಡುಗೆ ಮಾಡಲಿಕ್ಕೆ LPG ಇಲ್ಲ ಇವತ್ತು ಬೆಳಿಗ್ಗೆಯಿಂದ. ಸೊ ಮನೆಯಿಂದ ತಿನ್ಕೊಬಂದಿದ್ದಾರೆ. ಈಗ ಅವ್ರಿಗೆ ಮಧ್ಯಾಹ್ನ ಊಟ ಕೊಡಿಸ್ಬೇಕು ಅಂದ್ರೆ ಮತ್ತೆ ಮನೆ ಕಳಿಸ್ಬೇಕು. ಸೊ ಈ ಥರ ಆಗ್ಬಿಟ್ಟೈತೆ. ಸೊ ನಿಜ ಬೇಜಾರಾಗ್ತಾಯಿದೆ. ಬೆಳಗ್ಗೆಯಿಂದ ನಮ್ಮ ರೆಗ್ಯುಲರ್ ಕಸ್ಟಮರ್ ಹೋಟ್ಲಿಲ್ವಾ ಅಂತ ಕೇಳಿದಾಗ ಇಲ್ಲ ಸರ್ LPG ಇಶ್ಯೂಸ್ ಇದೆ, ಸೊ ಇವತ್ತು ರಜೆ ಮಾಡಿದ್ದೀವಿ ಅಂತ ಹೇಳ್ಕೊಂಬರ್ತಾನೆ ಇದ್ದೀವಿ. ಇದೆ ಬೆಳಿಗ್ಗೆಯಿಂದನೂ ಇದೇ ಮಾತಾಡಿ ಪ್ರಾಬ್ಲಮ್ಮು ಸಾಲ್ವ್ ಆಗ್ತಾ ಇಲ್ಲ. ಬಟ್ ಇದೇ ಕ್ರಿಟಿಕಲ್ ಆಗ್ತಾ ಇದೆ ಅನಿಸ್ತಾ ಇದೆ. ಸೊ ನೋಡ್ಬೇಕು. ಸರ್, ಇವಾಗ ನೆಕ್ಸ್ಟ್ ಆಲ್ಟರ್ನೇಟಿವ್ ಆಗಿ ಏನಾದರೂ ಮಾಡೋಕ್ಕೆ ತಯಾರಿ ನಡೆಸ್ಕೋತಿದ್ದೀರಾ? ಹ್ಞೂ ಮೇಡಮ್, ಆಲ್ಟರ್ನೇಟಿವ್ ಅಂತ ಅಂದರೆ ನಾವು ಸೌದೆ ಒಲೆ ಕಡೆ ಮುಖ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಯಾಕೆಂದರೆ ಅಟ್ಲೀಸ್ಟು ಅಂದರೆ ಈಗ ಸಡನ್ನಾಗಿ ಅದು ಆಲ್ಟರ್ನೇಟ್ ಮಾಡೋಕ್ಕಾಗಲ್ಲ, ಪ್ರೀ ಪ್ಲ್ಯಾನ್ ಇರಬೇಕು. ಈಗ ನಾಳೆ ನಾವು ಓಪನ್ ಮಾಡಬೇಕು ಅಂತ ಅಂದರೆ ಅಟ್ಲೀಸ್ಟು ಇವಾಗಲಿಂದನೇ ಪ್ಲ್ಯಾನ್ ಮಾಡ್ಕೋಬೇಕು ನಾಳೆ ಬೆಳಿಗ್ಗೆ ಓಪನ್ ಮಾಡಲಿಕ್ಕೆ. ಸೊ ಆ ರೀತಿ ಸೌದೆಗಳಿರ್ಬೋದು ಅಥವಾ ಒಲೆಗಳಿರ್ಬೋದು ಎಲ್ಲ ಜೋಡಿಸ್ಕೋಬೇಕು. ಅದನ್ನು ನೋಡಿ ನಾಳೆ ಬೆಳಿಗ್ಗೆ ಓಪನ್ ಮಾಡ್ಬೋದಾ ಇಲ್ಲವಾ ಅಂತ ನೋಡಬೇಕಾಗುತ್ತೆ. ನೋಡಿದ್ರಲ್ಲ, ಇದು ಇಸ್ರೇಲ್ ಮತ್ತು ಇರಾನ್ ನಡುವಿನ ಒಂದು ಯುದ್ಧದ ಎಫೆಕ್ಟ್ ನಮ್ಮ ಮೈಸೂರಿಗೂ ತಟ್ಟಿದೆ. ಈ ಒಂದು ಯುದ್ಧದ ಎಫೆಕ್ಟ್ ಅಮ್ಮನ ಕೈರುಚಿ ಹೋಟೆಲ್ ಮೇಲೆ ಕೊಟ್ಟು ತಟ್ಟಿದೆ ಅಂತ ಹೇಳ್ಬೋದು. ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಗ್ರಾಹಕರು ಬಂದು ಊಟನ ಮಾಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಈ ಒಂದು ಯುದ್ಧದ ಎಫೆಕ್ಟ್ ಇಂದ ಇವತ್ತು ಗ್ರಾಹಕರೇ ಬರೋದಿಲ್ಲ ಅಂತಾಗಿದೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಇದೇ ತರದ ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫಸ್ಟ್ ವೇವ್ ನ್ಯೂಸ್. ಕ್ಯಾಮ್ರಾ ಪರ್ಸನ್ ವಿನಯ್ ಜೊತೆ ಭೂಮಿಕಾ ಧರ್ಮಪ್ಪ, ಮೈಸೂರು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.